ಬಿಗ್ ಬಾಸ್ ಮನೆಯಿಂದ ಹೊರಬಂದ ಬಳಿಕವೂ ಗಿಲ್ಲಿ ಹಾಗೂ ರಘು ನಡುವೆ ಒಳ್ಳೆ ಸ್ನೇಹ ಮುಂದುವರಿದಿತ್ತು. ಆದರೆ ಇದೀಗ ಈ ಇಬ್ಬರ ನಡುವೆ ನಿಜವಾಗಿಯೂ ಎಲ್ಲವೂ ಚೆನ್ನಾಗಿದ್ಯಾ ಎಂಬ ಪ್ರಶ್ನೆಯೊಂದು ಅಭಿಮಾನಿಗಳಲ್ಲಿ ಮೂಡಿದೆ. ಬಿಗ್ ಬಾಸ್ ಕನ್ನಡ 12 ಮುಗಿದು ಬರೋಬ್ಬರಿ 1 ತಿಂಗಳು ಕಳೆದಿದೆ. ಆದರೂ ಕೂಡ ಬಿಗ್ ಬಾಸ್ ಹವಾ ಮಾತ್ರ ಚೂರು ಕಮ್ಮಿಯಾಗಿಲ್ಲ ಎನ್ನಬಹುದು. ಅದರಲ್ಲೂ ಕೆಲವು ಸ್ಪರ್ಧಿಗಳ ಹೆಸರಂತೂ ಯಾವುದಾದ್ರೂ ಒಂದು ವಿಷಯದಲ್ಲಿ ಈಗಲೂ ಪದೇ ಪದೇ ಕೇಳಿ ಬರುತ್ತಿದೆ. ಅದರಲ್ಲೂ ವಿಶೇಷವಾಗಿ ಗಿಲ್ಲಿ ನಟನ ಹೆಸರು ಮಾತ್ರ ಕೇಳಿದ ದಿನಗಳೇ ಇಲ್ಲ ಎನ್ನಬಹುದು. ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಹಾಗೂ ಕೆಲವು ಸ್ಪರ್ಧಿಗಳ ನಡುವೆ ಒಳ್ಳೆಯ ಬಾಂಧವ್ಯ ಇತ್ತು. ಅದರಲ್ಲಿ ಮ್ಯೂಟೆಂಟ್ ರಘು ಹಾಗೂ ಗಿಲ್ಲಿ ನಡುವಿನ ಸ್ನೇಹ ಎಲ್ಲರ ಗಮನ ಸೆಳೆದಿತ್ತು. ಒಳ್ಳೆ ಸ್ನೇಹ ಇತ್ತು. ಈ ಇಬ್ಬರ ನಡುವಿನ ಪ್ರೀತಿ, ಹುಸಿ ಕೋಪ, ಕೋಳಿ ಜಗಳ ಎಲ್ಲವೂ ಫ್ಯಾನ್ಸ್ಗೆ ತುಂಬಾ ಇಷ್ಟವಾಗಿತ್ತು. ಅಷ್ಟೇ ಅಲ್ಲದೆ ಈ ಇಬ್ಬರ ಸ್ನೇಹ ಬಿಗ್ ಬಾಸ್ ಮುಗಿದ ಬಳಿಕವೂ ಕೊನೆಯವರೆಗೂ ಹೀಗೆ ಇರಲಿ ಎಂದು ಜನ ಕೇಳಿಕೊಳ್ಳುತ್ತಿದ್ದರು. ಬಿಗ್ ಬಾಸ್ ಮನೆಯಲ್ಲಿ ರಘು ಅವರನ್ನು ಹೆಚ್ಚು ಪ್ರೀತಿ ಮಾಡುತ್ತಿದ್ದದ್ದು ಗಿಲ್ಲಿನೇ, ಹಾಗೆಯೇ ಹೆಚ್ಚಾಗಿ ಕಾಡುತ್ತಿದ್ದದ್ದೂ ಗಿಲ್ಲಿನೇ. ಆದರೆ ಗಿಲ್ಲಿ ನಟನ ಕಾಟವನ್ನ ಕೊನೆಯವರೆಗೂ ಸಹಿಸಿಕೊಂಡು ಬಂದಿದ್ದು ರಘು ಅಂತ ಹೇಳಬಹುದು. ಹಾಗೆ ಮನೆಯಿಂದ ಹೊರಬಂದ ಬಳಿಕವೂ ಈ ಇಬ್ಬರ ನಡುವೆ ಒಳ್ಳೆಯ ಸ್ನೇಹ ಮುಂದುವರಿದಿತ್ತು. ಆದ್ರೆ ಇದೀಗ ಈ ಇಬ್ಬರ ನಡುವೆ ನಿಜವಾಗಿಯೂ ಎಲ್ಲವೂ ಚೆನ್ನಾಗಿದ್ಯಾ ಎಂಬ ಪ್ರಶ್ನೆಯೊಂದು ಅಭಿಮಾನಿಗಳಲ್ಲಿ ಮೂಡಿದೆ. ಈ ರೀತಿಯ ಅನುಮಾನ ಮೂಡುವುದಕ್ಕೂ ಒಂದು ಕಾರಣವಿದೆ. ಅದೇನಂದ್ರೆ, ಬಿಗ್ ಬಾಸ್ ಮುಗಿದ ಬಳಿಕ ರಘು ತಮ್ಮ ಇನ್ಸ್ಟಾಗ್ರಾಮ್ ಪೇಜ್ನಿಂದ ಬಿಗ್ ಬಾಸ್ ಸ್ಪರ್ಧಿಗಳನ್ನೆಲ್ಲ ಫಾಲೋ ಮಾಡ್ತಿದ್ರು. ಅದರಲ್ಲಿ ಗಿಲ್ಲಿ ಕೂಡ ಒಬ್ಬರಾಗಿದ್ರು. ಆದ್ರೆ ಇದೀಗ ಇದ್ದಕ್ಕಿದ್ದ ಹಾಗೆ ರಘು ಗಿಲ್ಲಿಯನ್ನು ಅನ್ಫಾಲೋ ಮಾಡಿದ್ದಾರೆ. ಈ ವಿಷಯ ಇದೀಗ ಗಿಲ್ಲಿ ಹಾಗೂ ರಘು ಅಭಿಮಾನಿಗಳಲ್ಲಿ ಬೇಸರ ತಂದಿದೆ. ಕಲರ್ಸ್ ಕನ್ನಡ ಚಾನೆಲ್ನಲ್ಲಿ ಇತ್ತೀಚೆಗೆ ನಡೆದ ದೊಡ್ಮನೆ ಹಬ್ಬ ಕಾರ್ಯಕ್ರಮದಲ್ಲಿ ಗಿಲ್ಲಿ ಹಾಗೂ ರಘು ಫೋಟೋ ಕ್ಲಿಕ್ಕಿಸಿಕೊಂಡಿದ್ರು. ಜೊತೆ ಒಬ್ಬರಿಗೊಬ್ಬರ ಕಾಲೆಳೆದುಕೊಂಡು ಚೆನ್ನಾಗಿದ್ರು. ಆದರೆ ಈಗ ರಘು ಇದ್ದಕ್ಕಿದ್ದ ಹಾಗೆ ಯಾಕೆ ಇನ್ಸ್ಟಾಗ್ರಾಂನಲ್ಲಿ ಗಿಲ್ಲಿ ನಟನನ್ನು ಫಾಲೋ ಮಾಡ್ತಿಲ್ಲ ಎನ್ನುವ ಪ್ರಶ್ನೆ ಫ್ಯಾನ್ಸ್ಗೆ ಮೂಡಿದೆ. ನಿಜಕ್ಕೂ ಇವರ ಮಧ್ಯೆ ಮುನಿಸು ಇದ್ಯಾ ಅಥವಾ ಇದಕ್ಕೆ ಬೇರೆ ಏನಾದ್ರೂ ಕಾರಣ ಇದ್ಯಾ ಎನ್ನುವ ಪ್ರಶ್ನೆ ಎಲ್ಲರಲ್ಲಿ ಮೂಡಿದೆ. ಈ ಇಬ್ಬರ ನಡುವಿನ ಸ್ನೇಹಕ್ಕೆ ಯಾರ ದೃಷ್ಟಿ ಬಿತ್ತೋ ಏನ್ ಗೊತ್ತಿಲ್ಲ. ಇದೀಗ ಇಬ್ಬರ ನಡುವಿನ ಸುಂದರ ಗೆಳೆತನದಲ್ಲಿ ಬಿರುಕು ಮೂಡಿದೆ ಎಂದು ಫ್ಯಾನ್ಸ್ ಮಾತನಾಡಿಕೊಳ್ಳುತ್ತಿದ್ದಾರೆ. ಆದರೆ ಎಲ್ಲದಕ್ಕೂ ಸ್ಪಷ್ಟನೆ ಸಿಗಬೇಕಾದ್ರೆ ಈ ಇಬ್ಬರೇ ಉತ್ತರ ನೀಡಬೇಕಾಗಿದೆ.